ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ HD ಪ್ರಖ್ಯಾತ್ ಗೌಡ, ಸಾಮಾಜಿಕ ಹೋರಾಟಗಾರ ಹಾಗೂ ಕಾನೂನು ಸಲಹೆಗಾರ ಮಾತಾಡ್ತಾ ಇದ್ದೀನಿ. ಇವತ್ತೊಂದು ಹೊಸ ವಿಚಾರ ಜೊತೆಗೆ ನಿಮ್ಮ ಜೊತೆ ನಾನು ಹಂಚ್ಕೋತಾ ಇದ್ದೀನಿ. ವರದಕ್ಷಿಣೆ, ಡೌರಿ ನಡುರಾತ್ರಿ ನೆನೆಸ್ಕೊಂಡ್ರು ಕೂಡ ಕೊತ ಅಂತ ಕುದೀತಾ ಇರುತ್ತೆ, ಭಯ ಆಗ್ತದೆ. ಡೌರಿ ಕೇಸ್ ಒಂದು ಕಡೆ ಡೌರಿ ನೆನೆಸ್ಕೊಂಡ್ರೇ ಭಯ. ಡೌರಿಯ ಮೊತ್ತ ಯಾರಿಗೆ? ಹೆಣ್ಣಿನ ಕಡೆಯವ್ರಿಗೆ. ಮದುವೆ ಆದಮೇಲೆ ಗಂಡಿನ ಕಡೆಯವ್ರಿಗೆ ಡೌರಿ ಕೇಸ್ ಅಂತ ಭಯ ಸ್ಟಾರ್ಟ್ ಆಗುತ್ತೆ. ಎಂಥ ವಿಚಿತ್ರ ಇದೆ ನೋಡಿ. ಭಾರತದ ಬಹುಪಾಲು ಕೇಸ್ಗಳಲ್ಲಿ ಈ ಫ್ಯಾಮಿಲಿ ಡಿವೋರ್ಸ್ ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಕೇಸ್ಗಳಲ್ಲಿ ಅತಿ ಹೆಚ್ಚು ಪನಿಷ್ಮೆಂಟ್ಗೆ ಒಳಗಾಗ್ತಿರೋರು ಗಂಡಸರು. ಯಾಕೆ ಅಂದರೆ ಡೌರಿ ಕೇಸ್. ಇಲ್ಲಿ ಒಂದು ವಿಷಯ ಬಂದಿದೆ ಮೊನ್ನೆ. ಏನಪ್ಪ ಅಂತಂದರೆ, ಹುಡುಗನ ಮನೆಯವರು, ಹುಡುಗನ ತಂದೆ ಹುಡುಗಿಯ ಮನೆಯವ್ರಿಗೆ ಒಂದು ಇಮೇಲ್ ಕನ್ಫರ್ಮೇಷನ್ ಅಂತ ಕೊಡ್ತಾರೆ. ನಾನು ಅಂದರೆ ಡೌರಿ ತೊಗೊಂಡಿರಲ್ಲ, ಅವರು ವರದಕ್ಷಿಣೆ ನಾವು ತೊಗೊಂಡಿರಲ್ಲ ಹೆಣ್ಣಿನ ಮನೆಯವರಿಂದ. ನಾನು ಯಾವುದು ತೊಗೊಂಡಿಲ್ಲ ಅಂತ ಹೇಳಿ ಅವ್ರು ಇಮೇಲ್ ಕಳಿಸ್ತಾರೆ. ಈ ಕಳಿಸೋದ್ರಿಂದ ಮುಂದೆ ಆಗ್ತಕ್ಕಂಥ ಯಾವುದಾದ್ರು ಕೇಸ್ ಹಾಕಿದ್ರೆ, ಡೌರಿ ಕೇಸ್ ಹಾಕಿದ್ರೆ ಅದರಿಂದ ಬಚಾವಾಗೋದಕ್ಕೆ ಸಾಧ್ಯವಾಗ್ತದಾ? ನೋ ಚಾನ್ಸಸ್. ಅದೆಲ್ಲಾದರೂ ನಿಮಗೊಂದು 10% ಅಷ್ಟೇ ಯೂಸ್ ಆಗ್ಬೋದು, ಅಷ್ಟೇ ಬಿಟ್ಟರೆ ಲೀಗಲ್ ಎಕ್ಸ್ಪರ್ಟ್ಗಳೆಲ್ಲ ಹೇಳ್ತಾರೆ ಅದು ಯಾವುದೇ ಕಾರಣ. ಯಾಕೆಂದರೆ ನೀವು ಕಳಿಸ್ತಕ್ಕಂಥ ಒಂದು ಇಮೇಲ್ ಏನು ಇದೆ ಅದರ ಒಂದು ಸಾಧ್ಯತೆಗಳು ಚೇಂಜ್ ಆಗ್ಬೋದು. ಎರಡನೇದಾಗಿ ಇಮೇಲ್ ಕಳಿಸಿದ ನಂತರ ಅದು ಪ್ರಾಪರ್ ಅಡ್ರೆಸ್ ಯಾವುದಕ್ಕೆ ಕಳಿಸಿರ್ತೀರಾ ಅದು, ಯಾಕೆಂದರೆ ಯಾವಾಗಲೂ ಒಂದೇ ಇರಲ್ಲ, ಅವ್ರು ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಕೊತಿರ್ತಾರೆ. ಆಮೇಲೆ ನೀವು ಇದು ಕಳಿಸಿದ ತಕ್ಷಣ, ಇಮೇಲ್ ಕಳಿಸಿದ ತಕ್ಷಣ ಅವರ ಒಂದು ಭಾವನೆಗಳು ಬೇರೆ ರೀತಿ ಚೇಂಜ್ ಆಗ್ಬೋದು. ಹಾಗಾಗಿ ಇದಷ್ಟೇನು ವರ್ಕೌಟ್ ಆಗೋದಿಲ್ಲ. ಹಾಗಾಗಿ ವರದಕ್ಷಿಣೆ ಡೌರಿ ಕೇಸ್ ಅನ್ನೋದೇನಿದೆ ನಿಜವಾಗ್ಲೂ ಸೀರಿಯಸ್ ಹರಾಸ್ಮೆಂಟ್ ಆಗ್ತಾಯಿದೆ ಹುಡುಗರಿಗೆ, ಗಂಡಸರಿಗೆ. ಇದ್ರ ಬಗ್ಗೆ ಒಂದು ಕಾನೂನುಗಳು ಸೂಕ್ತವಾಗಿ ಬೇರೆ ರೀತಿ ಚೇಂಜ್ ಆಗಬೇಕು ಅನ್ನೋದು ನನ್ನ ಭಾವನೆ. ನೀವೇನಂತೀರಾ? ದಯವಿಟ್ಟು ಉತ್ತರ ಕೊಡಿ, ನಿಮ್ಮ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.